ಶೀಘ್ರದಲ್ಲಿಯೇ ಪತನವಾಗುತ್ತಾ ಸಿಎಂ ಡಿಕೆ ಶಿವಕುಮಾರ್ ಸರ್ಕಾರ ಅನ್ನುವಂತ ಪ್ರಶ್ನೆ ಈಗ 5 ವರ್ಷ ಪೂರೈಸಲ್ವಾ ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಆಂತರಿಕ ಬೇಗುದಿಗೆ ಬಲಿಯಾಗುತ್ತಾ ಅಂತ ನೋಡಿ. ಶೀಘ್ರದಲ್ಲಿಯೇ ಪತನವಾಗಿಬಿಡುತ್ತಾ ಡಿಕೆ ಶಿವಕುಮಾರ್ ಸರ್ಕಾರ ಅಂತ 5 ವರ್ಷ ಪೂರೈಸಲ್ವಾ ಹಾಗಿದ್ರೆ ರಾಜ್ಯ ಕಾಂಗ್ರೆಸ್ನ ಸರ್ಕಾರ ಆಂತರಿಕ ಬೇಗುದಿಗೆ ಬಲಿಯಾಗುತ್ತಾ ಕಾಂಗ್ರೆಸ್ ಸರ್ಕಾರ? ಎಲ್ಲಾ ಪ್ರಶ್ನೆಗಳೀಗ ಮೂಡ್ತಾ ಇರುವಂತದ್ದು ನೋಡಿ. 2028ರಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಕನಸು ಕಾಣ್ತಿದ್ದಾರೆ, ಅದು ಭಂಗ ಆಗುತ್ತಾ? ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನೋಡಿ ಎಂಪಿ ರೇಣುಕಾಚಾರ್ಯ ಇವಾಗ ಬಾಂಬ್ ಸಿಡಿಸಿದ್ದಾರೆ. ಹೊಸ ಬಾಂಬ್ ಸಂಚಲನ ಸೃಷ್ಟಿಸಿದೆ ರೇಣುಕಾಚಾರ್ಯ ಸ್ಫೋಟಕ ಹೇಳಿಕೆ. ಶೀಘ್ರದಲ್ಲೇ ಡಿಕೆ ಶಿವಕುಮಾರ್ ಅವರ ಸರ್ಕಾರ ಪತನ ಆಗುತ್ತೆ. 5 ವರ್ಷ ಪೂರೈಸಲ್ವಾ ಹಾಗಾದ್ರೆ ರಾಜ್ಯ ಕಾಂಗ್ರೆಸ್? ಆಂತರಿಕ ಬೇಗುದಿಗೆ ಬಲಿಯಾಗುತ್ತಾ ಕಾಂಗ್ರೆಸ್ನ ಸರ್ಕಾರ ಅಂತ 2028ರಲ್ಲಿ ಸಿಎಂ ಆಗಬೇಕು ಅಂತ ಡಿಕೆ ಶಿವಕುಮಾರ್ ಕನಸು ಕಾಣ್ತಿದ್ದಾರೆ. ಆ ಕನಸು ಭಂಗ ಆಗುತ್ತಾ ಇಲ್ಲಿ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಕಾಂಗ್ರೆಸ್ ಪತನ ಆಗುತ್ತೆ ಅನ್ನುವಂಥ ವಿಚಾರವಾಗಿ ಈಗ ಎಂಪಿ ರೇಣುಕಾಚಾರ್ಯ ಬಾಂಬ್ ಸಿಡಿಸಿದ್ದಾರೆ. ಎಂಪಿ ರೇಣುಕಾಚಾರ್ಯರವರ ಈ ಒಂದು ಹೇಳಿಕೆ ಈಗ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಸಂಚಲನವನ್ನ ಉಂಟು ಮಾಡಿದೆ. 5 ವರ್ಷ ಪೂರೈಸೋದಿಲ್ಲ ರಾಜ್ಯ ಸರ್ಕಾರ, ಪತನ ಆಗ್ಬಿಡುತ್ತೆ ಡಿಕೆ ಶಿವಕುಮಾರ್ ಸರ್ಕಾರ ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಆಂತರಿಕ ಬೇಗುದಿ ಇದೆ, ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಪತನ ಆಗುತ್ತೆ ಅಂತ ರೇಣುಕಾಚಾರ್ಯ ಈಗ ಹೇಳಿಕೆಯನ್ನ ನೀಡಿರುವಂಥದ್ದು. ಈ ಒಂದು ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಈಗ ಸಂಚಲನವನ್ನ ಉಂಟು ಮಾಡಿದೆ. ಶೀಘ್ರದಲ್ಲಿಯೇ ರಾಜ್ಯ ಕಾಂಗ್ರೆಸ್ ಸರ್ಕಾರ ಪತನವಾಗಲಿದೆ. ಡಿಕೆ ಸರ್ಕಾರ 5 ವರ್ಷ ಪೂರೈಸೋಕೆ ಸಾಧ್ಯವೇ ಇಲ್ಲ. ಡಿಕೆ ಶಿವಕುಮಾರ್ ಸರ್ಕಾರ ಆಂತರಿಕ ಕಚ್ಚಾಟದಿಂದಲೇ ಪತನವಾಗಲಿದೆ. ಡಿಕೆ ಸರ್ಕಾರ 2028ರಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರೋದು ನಿಶ್ಚಿತ. ಸರ್ಕಾರ ಪತನವಾಗೋದು ಸೂರ್ಯ ಚಂದ್ರರಿರುವಷ್ಟೇ ಸತ್ಯ. ಕಾಂಗ್ರೆಸ್ ಸರ್ಕಾರ ಪತನ ಆಗುತ್ತೆ, 100ಕ್ಕೆ 100ರಷ್ಟು ಡಿಕೆ ಸರ್ಕಾರ ಉರುಳಿ ಬೀಳೋದು ಖಚಿತ ಅಂತ ಈಗ ಬಿಜೆಪಿಯ ಮಾಜಿ ಸಚಿವ ರೇಣುಕಾಚಾರ್ಯ ಹೊಸ ಬಾಂಬ್ ಸಿಡಿಸಿದ್ದಾರೆ. ಬರ ನಿರ್ವಹಿಸುವಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ. ರಾಜ್ಯದ 224 ಕ್ಷೇತ್ರಗಳಲ್ಲಿಯೂ ಕೂಡ ಸರ್ಕಾರದ ಜನವಿರೋಧಿ ನೀತಿ ಇದೆ. ಬರದಿಂದ ಕಂಗೆಟ್ಟ ರೈತರ ಸಾಲ ತಕ್ಷಣ ಮನ್ನಾ ಮಾಡಬೇಕು. 2028ರಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರೋದು ನಿಶ್ಚಿತ ಅಂತ ತಿಳಿಸಿದ್ದಾರೆ. ಇಲ್ಲಿ ರಾಜ್ಯ ರಾಜಕೀಯದಲ್ಲಿ ಈಗ ಬಿರುಗಾಳಿ ಎಬ್ಬಿಸಿದೆ ರೇಣುಕಾಚಾರ್ಯರವರ ಈ ಒಂದು ಸ್ಟೇಟ್ಮೆಂಟ್ ಏನಿದೆ. ರಾಜ್ಯ ಸರ್ಕಾರ ಪತನ ಆಗುತ್ತೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ತಾ ಇರುವಂತದ್ದು ಅವರು. ಅಂದ್ರೆ ಏನು, ಡಿಕೆ ಶಿವಕುಮಾರ್ ಸರ್ಕಾರ 5 ವರ್ಷ ಪೂರೈಸೋಕೆ ಸಾಧ್ಯವೇ ಇಲ್ಲ, ಆಂತರಿಕ ಕಚ್ಚಾಟದಿಂದಲೇ ಡಿಕೆ ಸರ್ಕಾರ ಪತನ ಆಗುತ್ತೆ. 2028ರ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದು ಅಧಿಕಾರಕ್ಕೆ ಬರುತ್ತೆ, ಅದು ನಿಶ್ಚಿತ ಅಂತ ಇನ್ನು ಹೊಸ ಬಾಂಬನ್ನ ಸಿಡಿಸಿರುವಂಥದ್ದು. ಅಂದ್ರೆ 100ಕ್ಕೆ 100ರಷ್ಟು ಈ ಬಾರಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಪತನ ಆಗುತ್ತೆ ಅಂತ ರೇಣುಕಾಚಾರ್ಯ ಹೊಸ ಒಂದು ಹೇಳಿಕೆಯನ್ನ ನೀಡಿರುವಂಥದ್ದು. ಹೊಸ ಬಾಂಬ್ ಸಿಡಿಸಿರುವಂಥದ್ದು ರೇಣುಕಾಚಾರ್ಯರವರ ಈ ಒಂದು ಸ್ಟೇಟ್ಮೆಂಟ್ ಈಗ ಸಂಚಲನವನ್ನ ಹುಟ್ಟು ಹಾಕಿದೆ. ಬರ ನಿರ್ವಹಿಸುವಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ. ರಾಜ್ಯದ 224 ಕ್ಷೇತ್ರಗಳಲ್ಲಿಯೂ ಕೂಡ ಸರ್ಕಾರದ ಜನವಿರೋಧಿ ನೀತಿ ಇದೆ. ಬರದಿಂದ ಕಂಗೆಟ್ಟ ರೈತರ ಒಂದು ಸಾಲ ಮನ್ನಾ ಮಾಡಬೇಕು ರಾಜ್ಯ ಸರ್ಕಾರ, ಆದ್ರೆ ಮಾಡ್ತಾ ಇಲ್ಲ. 2028ರಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರೋದು ನಿಶ್ಚಿತ ಅಂತ ರೇಣುಕಾಚಾರ್ಯ ಹೇಳಿಕೆ ನೀಡಿದ್ದಾರೆ. ಈಗ ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿ ಎಬ್ಬಿಸಿದೆ ರೇಣುಕಾಚಾರ್ಯರವರ ಈ ಒಂದು ಸ್ಟೇಟ್ಮೆಂಟ್ ಏನಿದೆ ಅದು. ಅಂದ್ರೆ 5 ವರ್ಷ ಕಾಂಗ್ರೆಸ್ ಸರ್ಕಾರ ಪೂರೈಸೋದಿಲ್ಲ. ಕಾಂಗ್ರೆಸ್ ಸರ್ಕಾರದಲ್ಲಿ, ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಆಂತರಿಕ ಬೇಗುದಿ ಇದೆ, ಒಳ ಕಿತ್ತಾಟಗಳಿದೆ, ಗುದ್ದಾಟಗಳು ನಡೀತಾ ಇದೆ. ಯಾಕಂದ್ರೆ ಈಗ ಏನು ಸಚಿವ ಸಂಪುಟ ವಿಸ್ತರಣೆ ಆಯಿತು, ಸಚಿವಾಕಾಂಕ್ಷಿಗಳು ಯಾರೆಲ್ಲ ಇದ್ದಾರೆ ಅವರೆಲ್ಲ ಪಕ್ಷವನ್ನ ತೊರೆಯಬಹುದು. ಅಲ್ಲೇ ಒಂದು ಆಂತರಿಕ ಬೇಗುದಿ ಇದೆ. ಯಾವಾಗ ಸ್ಫೋಟ ಆಗುತ್ತೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ 5 ವರ್ಷ ಪೂರೈಸೋದಿಲ್ಲ. ಡಿಕೆ ಶಿವಕುಮಾರ್ ಸರ್ಕಾರ ಪತನ ಆಗುತ್ತೆ, ಇದು ನಿಶ್ಚಿತ. 2028ರ ಚುನಾವಣೆಗೆ ಬಿಜೆಪಿ ಸ್ಪರ್ಧೆ ಮಾಡಿ ಗೆದ್ದು ಅಧಿಕಾರಕ್ಕೆ ಬರುತ್ತೆ. ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರೋದು ನಿಶ್ಚಿತ ಅಂತ ಹೇಳಿ ಈಗ ಹೊಸ ಹೇಳಿಕೆಯನ್ನು ನೀಡಿ ಸಂಚಲನವನ್ನು ಸೃಷ್ಟಿ ಮಾಡಿದ್ದಾರೆ ರೇಣುಕಾಚಾರ್ಯ. ಕಾಂಗ್ರೆಸ್ನಲ್ಲಿ ಆಂತರಿಕ ಬೇಗುದಿ ಇದೆ. ಸಚಿವ ಸ್ಥಾನದ ಆಕಾಂಕ್ಷಿಗಳು ಯಾರ್ಯಾರಿದ್ರು ಅವರೆಲ್ಲ ಪಕ್ಷ ತೊರೆಯಬಹುದು, ಅಥವಾ ಅಂದ್ರೆ ಅಲ್ಲಿರುವಂತಹ ಆಂತರಿಕ ಬೇಗುದಿಯಿಂದ
ಸರ್ಕಾರ ಪತನವಾಗುತ್ತೆ, ಅದು ನಿಶ್ಚಿತ. ಯಾಕಂದರೆ ಆಕಾಂಕ್ಷಿಗಳ ಸಂಖ್ಯೆ ಅಷ್ಟಿತ್ತು, ಸಚಿವ ಸ್ಥಾನದ ಆಕಾಂಕ್ಷಿಗಳ ಸಂಖ್ಯೆ. ಈಗ ಏನೋ CM ಬದಲಾವಣೆ ಆಯಿತು, DK ಶಿವಕುಮಾರ್ ಈಗ ಅಧಿಕಾರದಲ್ಲಿದ್ದಾರೆ CM ಆಗಿ, ಹೊಸ ಕ್ಯಾಬಿನೆಟ್ ರಚನೆ ಆಯಿತು. ಇಲ್ಲಿ ಅಸಮಾಧಾನ ಜಾಸ್ತಿ ಆಗಿದೆ ಅಂತ ಹೇಳ್ತಿರುವಂಥದ್ದು.